ನೇತ್ರ ನೇತ್ರ ಏನೇ ಗೌರಿ? ನೇತ್ರ ಮನೆಗಿಲ್ಲ. ಮನೆಗಿಲ್ವಾ? ಎಲ್ಲಿಗೆ ಹೋದ್ಲು? ಅವಾಗ್ಲೇ ಒಂದ್ಸಲ ಬಂದಿದ್ದೆ, ಅವಾಗ್ಲೇನು ಇಲ್ಲ ಅಂತಂದೆ, ಈಗ್ಲೂ ಬಂದಿಲ್ವಾ? ಎಲ್ಲಿಗೆ ಹೋದೇಳ ಅವಳು? ಎಲ್ಲಿಗೆ ಹೋದ್ಲೋ ಏನೋ ಹೊಸಮಂತಕ್ಕೆ ನಾನು ಓದ್ಲೇನೋ. ಅವಾಗ ಹೋದಾಳು, ಅಲ್ಲಿ 1 ಗಂಟೆ ಮ್ಯಾಲಾಯ್ತು ಅವಳು ಹೋಗಿ, ಇನ್ನ ಬರ್ಲಿಲ್ಲಮ್ಮ. ಅದೇನ್ ಮಾಡ್ತಾಳೋ ಏನು, ಅವಳೇನೇನು ಮನೆ ಕಟ್ತಾಳೋ ಅಥವಾ ಏನು ಸಿಮೆಂಟ್ ಮಾಡ್ತಾಳೋ ಒಂದು ಗೊತ್ತಿಲ್ಲಮ್ಮ. ಅಯ್ಯೋ ಹೋದ್ರೆ ಬರೋದೇ ಇಲ್ಲ, ಯಾವಾಗ್ಲೂ ಮಕ ಹಿಂಗ್ ಮಾಡ್ಕೊಂಡಿರ್ತಾಳೆ. ಅದೇನಾಗೈತೋ ಏನೋ, ದುಡ್ಡು ಕಳೆದೋಗೈತೆ ಅಂತನ ಅವಳಿಗೆ ಚಿಂತೆ. ಒಡವೆ ಮಾಡಿಸ್ಕೋಬೇಕು, ಗೃಹ ಪ್ರವೇಶಕ್ಕೆ ಬಂದವ್ರ ಎದುರಿಗೆ ಚೆನ್ನಾಗಿ ಕಾಣಿಸ್ಬೇಕು. ಅಯ್ಯೋ ನೇತ್ರ ಎಷ್ಟೊಂದು ಒಡವೆ ಮಾಡ್ಕೊಂಡವಳಪ್ಪ, ಎಷ್ಟೊಂದು ಆಸ್ತಿ ಮಾಡ್ಕೊಂಡವಳು ಅಂತ ಎಲ್ಲರೂ ಹೊಗಳಬೇಕು ಅಂತ ಏನೇನು ಆಸೆ ಇಟ್ಕೊಂಡಿದ್ಲು ಅನ್ಸುತ್ತೆ. ಈಗ ದುಡ್ಡು ಕಳೆದೋಗಿ ಆ ಆಸೆ ಎಲ್ಲ ಮಣ್ಪಾಲಾಯ್ತು ಅಂತ ಪಾಪ ಬೇಜಾರು ಮಾಡ್ಕೊಂಡು ಎಲ್ಲಿ ಕುಕ್ಕೊಂಡವಳೋ ಏನೋ ಗೊತ್ತಿಲ್ಲ. ಏನಕ್ಕ ಅಲ್ಲ, ದುಡ್ಡು ಕಳ್ಕೊಂಡಿರೋ ಅವಳ ಬಗ್ಗೆ ನೀನು ಈ ತರ ಎಲ್ಲ ಮಾತಾಡಬಾರ್ದು ಹೇಳು. ಅವಳು ಎಷ್ಟೇ ಆಗ್ಲಿ ನಿನ್ ಸೊಸೆ ತಾನೆ, ನಿಮ್ಗೋಸ್ಕರನೇ ತಾನೆ ಮನೆ ಕಟ್ಟಿಸ್ತಾ ಇರೋದೀಗ. ಅವರಪ್ಪ ಹತ್ರ ಹೋರಾಡಿ ಆಸ್ತಿ ಪಾಲ್ ಕೊಡ್ರಿ ಅಂತ ಹೇಳಿ ದುಡ್ಡು ಇಸ್ಕೊಂಡ್ಬಂದು ಇವಾಗ ಮನೆ ಕಟ್ಟಿಸ್ತಾ ಇದ್ದಾಳೆ. ಯಾರಿಗೋಸ್ಕರ ಹೇಳು? ನಿಮ್ಗೋಸ್ಕರನೇ. ಅವಳ ಬಗ್ಗೆ ನೀನು ಇಷ್ಟೊಂದು ಕೆಟ್ಟದಾಗ ಮಾತಾಡಬಾರ್ದು ಬಿಡಕ್ಕ. ಇದೇ ಮಾತನ್ನ ನೀನು ಅವಳಿಗೆ ಹೇಳು. ಅಲ್ಲ, ದುಡ್ಡು ಕಳ್ದಿರೋದಕ್ಕೆ ನಾನೇನಾದ್ರೂ ಮಾತಾಡಿದ್ರೆ ನಿನ್ ದುಡ್ಡಲ್ಲ, ನೀನ್ ಸಂಪಾದನೆ ಮಾಡಿದ್ದಲ್ಲ, ನಾನು ತವ್ರ ಮನೆ ಆಸ್ತಿ, ನಾನು ತವ್ರ ಮನೆ ದುಡ್ಡು ನಾನು ಕಳ್ತೀನೋ ಬಿಡ್ತೀನೋ ನೀನ್ ಕೇಳಕ್ಕೆ ಹಕ್ಕಿಲ್ಲ ನಿನಗೆ. ಏನು ಅಂತ ನಾನು ನನ್ ಮೇಲೆ ಜೋರ್ ಮಾಡ್ತಾಳಲ್ಲ, ಅವಾಗೆಲ್ಲೋಗಿತ್ತ ಈ ಮಾತು? ಇಷ್ಟ ದಿನ ಬಾಯಿ ಮುಚ್ಕೊಂಡಿದ್ದೆ, ಅವಳನ್ನ ಬೈಕೊಂಡ್ರೆ ನಿನಗೆ ಸಿಟ್ಟು ಬರುತ್ತಾ? ಹೋಗು ಹುಡಿಕೊಂಡು. ನಾನು ಹಂಗಲ್ಲ ಹೇಳಿದ್ದು. ಅದು ಅತ್ತೆ ಸೊಸೆ ಅಂದ್ಮೇಲೆ ಒಂದೇ ಮನೇಲಿ ಇದ್ದೀರಾ ಅಂದ್ಮೇಲೆ ಅವಳ ಸಮಸ್ಯೆ ನಿನ್ ಸಮಸ್ಯೆ ಇದ್ದಂಗೆ, ನಿನ್ ಸಮಸ್ಯೆ ಅವಳ ಸಮಸ್ಯೆ ಇದ್ದಂಗೆ. ಒಬ್ರಿಗೊಬ್ರು ಹಿಂಗೆಲ್ಲ ಬೈಕಂಬೋದು ಇನ್ನೊಬ್ರ ಎದುರಿಗೆ ಅದು ಚೆನ್ನಾಗಿರಲ್ಲ ಅಂತ ಹೇಳ್ದೆ. ಪಾಪ ಅವಳು ಇವಾಗ ಕಷ್ಟದ ಪರಿಸ್ಥಿತಿಲಿದ್ದಾಳೆ. ಅವಳಿಗೆ ನೀನು ಸಮಾಧಾನ ಹೇಳ್ಬೇಕೆ ಹೊರತು ಈ ತರ ಮಾತಾಡಿ ಅವಳ ಮನ್ಸ ಇನ್ನಷ್ಟು ನೋವಿಸ್ಬಾರ್ದು. ಸಾಕು ನೀನು ನನಗೆ ಹೇಳ್ಕೊಡಕ್ ಬರಬೇಡ. ಹೋಗಿ ಆ ನೇತ್ರಿಗೆ ಹೇಳಕ್ ಹೋಗು. ಆಯ್ತು ಬಿಡಕ್ಕ, ಯಾಕಂಗ್ ಸಿಟ್ಟಾಗ್ತೀಯ? ನಾನೇನೋ ನೀವು ಚೆನ್ನಾಗಿರ್ಲಿ ಅಂತ ಹೇಳಿದ್ರೆ ನೀನ್ ನನ್ನ ಮೇಲೆ ಸಿಟ್ಟಾಕ್ತಿಯಮ್ಮ. ಹೋಗ್ತೀನಿ ಬಿಡು, ಹೋಗು. ನಿನಗೂ ಅವಳಿಗೂ ಸರಿಯಾಗೈತಿ, ಮಾಡಕ್ಕೆ ಕೆಲಸ ಇಲ್ಲ ನೋಡು. ಅದಕ್ಕೇನೆ ಎಮ್ಮ ಯಾಕೆ ಹಿಂಗೆ ಆಡ್ತಾಳೆ? ಹುಡುಗರು ಎಲ್ಗೋದ್ರು ಕರ್ಕೊಂಬಂದು ಅವಕೊಂದಿಟ್ಟು ಬಕ್ಕು. ಈ ನೇತ್ರಿಗೆ ಮನೆ ಸಂಸಾರ ಮಕ್ಕಳು ಅಂತಾನೆ ಏನು ಚಿಂತೆ ಇಲ್ಲ. ದುಡ್ಡು ಅಂತಾಳೆ. ಏನು ಸಾಯ್ಬೇಕಾದ್ರೆ ಒತ್ಕೊಂಡು ಹೋಗ್ತಾಳೆ ಏನೋ ದುಡ್ಡ, ಹಂಗಾಡ್ತಾಳೆ ಹಂಗೇನೆ. ದೇವ್ರೆ, ನಮ್ಮ ಮನೆ ಏನು ಆಗ್ತಾ ಬಂತು, ಇನ್ನೇನು ಪ್ಲಾಸ್ಟಿಂಗ್ ಆಯ್ತು, ಇನ್ನ ಪೇಂಟು ಆಮೇಲೆ ಕಿಟಕಿ ಬಾಗಿಲು ಎಲ್ಲ ಇಟ್ಟರೆ ಆಗೋಗ್ಬಿಡುತ್ತೆ. ಆದರೆ ಗೃಹ ಪ್ರವೇಶ ಮಾಡಕ್ಕಂತ ದುಡ್ಡೇ ಇಲ್ವಲ್ಲಪ್ಪ, ಏನು ಮಾಡಲಿ? ನಮ್ಮ ಅಪ್ಪ ಅಮ್ಮ ಇನ್ನಾದರೂ ಕೇಳಿಸ್ಕೊಂಬರೋಣ ಅಂದರೆ ಅವರು ನನ್ನ ಉಗಿದು ಹೋದ್ರು, ಕಳ್ಕೊಂಡಿದ್ಯಾ ದುಡ್ಡ ಅಂತಾನ. ಈಗ ಯಾರನ್ನು ಕೇಳೋದು? ಅಯ್ಯೋ, ಇಷ್ಟು ದೊಡ್ಡ ಮನೆ ಕಟ್ಸಿ ಗೃಹ ಪ್ರವೇಶ ಮಾಡಲಿಲ್ಲ ಅಂದರೆ ಹೆಂಗೆ ಆಡ್ಕೊಂತಾರೆ ಊರಿನ ಜನ. ನಾನು ಎಲ್ಲರ ಹತ್ರ ಹೆಂಗೆ ಹೇಳ್ಕೊಂಡಿದ್ದೆ ನಾನು ಗೃಹ ಪ್ರವೇಶ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತನ. ಆದರೆ ಈಗ ಒಂದು ಪಾಯಸ ಮಾಡಿ ಗೃಹ ಪ್ರವೇಶ ಮಾಡೋಣ ಅಂದ್ರೂ ಆಗಲ್ವಲ್ಲಪ್ಪ ದೇವ್ರೆ. ಏನಪ್ಪ ಇದು? ನನಗೆ ಯಾಕಿಂತ ಕಷ್ಟ ಕೊಟ್ಟೆ? ಆ ಕಳ್ಳ ಇನ್ನೂ ಸಿಕ್ಕಿಲ್ವಾ? ಆ ಪೊಲೀಸ್ ಮೇಡಮ್ ಅದು ಏನು ಮಾಡ್ತಾ ಇದ್ದಾಳೋ ಏನೋ. ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು, ಆ ಮೇಡಮನ್ನ ಕೆಲಸದಿಂದ ವಜಾ ಮಾಡಿಸ್ಬೇಕು, ಕಮಿಷನರ್ ಹತ್ರ ಹೋಗೋಣ ಅನ್ಕೊಂಡ್ರೆ ಬಸ್ ಚಾರ್ಜಿಗೆ ಸಹ ಅಂತ ದುಡ್ಡಿಲ್ದಂಗೆ ಆಗೈತಿ ಈಗ. ಅಂಥದ್ರಲ್ಲಿ ಗೃಹ ಪ್ರವೇಶ ಹೆಂಗೆ ಮಾಡಲಿ ದೇವ್ರೆ? ಯಾರ ಹತ್ರ ಸಾಲ ಕೇಳಿ ಈಗ? ಯಾರು ಸಾಲ ಕೊಡ್ತಾರೆ ನನಗೆ? ಅಯ್ಯೋ ನೇತ್ರ ನೋಡು, ಅವ್ರ ಹೊಸ ಮನೆ ಹತ್ರ ಬಂದು ಕುತ್ಕೊಂಡು ಅಳ್ತಾ ಇರೋದ. ಯಾಕೆ ಹಿಂಗೆ ಅಳ್ತಾ ಇದ್ದಾಳಪ್ಪ? ಈ ನೇತ್ರಾಗೆ ಇನ್ನೂ 3 ಲಕ್ಷ ಕಳ್ಕೊಂಡಿರೋ ನೋವು ಹೋಗಿಲ್ವಾ? ಹೋಗಿಲ್ಲ ಅನ್ಸತ್ತೆ. ಹೋಗಿದ್ರೆ ಅವಳು ಯಾಕೆ ಹಿಂಗೆ ಅಳ್ತಾ ಕುತ್ಕೋಬೇಕಾಗಿತ್ತು ಪಾಪ. ನೇತ್ರ ಗೌರಿ ನೀನಾ? ಹೌದು ನಾನೇನೆ. ಅಲ್ಲ, ಯಾಕೆ ಈ ತರ ಇಲ್ಲಿ ಹೊಸ ಮನೆ ಹತ್ರ ಬಂದು ಹಿಂಗೆ ಅಳ್ತಾ ಕುತ್ಕೊಂಡಿದ್ಯಾ? ಬಿಡು, ಮನೆ ಆಗ್ತೈತಲ್ಲ, ನೀನು ಹೊಸ ಮನೆ ಆಯ್ತು, ಇನ್ನೇನು ಇನ್ನೊಂದು ತಿಂಗಳಿಗೆ ಆಗ್ಬೋದು ಎಲ್ಲನ. ಗೃಹ ಪ್ರವೇಶ ಮಾಡಿ ಹೊಸ ಮನೆಗೆ ಆರಾಮಾಗಿರೋದು ಬಿಟ್ಟು ಇನ್ನೂ ಅಳ್ತಾ ಕುತ್ಕೊಂಡಿದ್ಯಲ್ಲಿ. ದುಡ್ಡು ಹೋಗಿದ್ದು ಬಿಟ್ಟಾಕು. ಅದನ್ನೇ ನೆನ್ಸ್ಕೊಂಡು ಕೊರ್ಕೊಂಡು ಕುತ್ಕೊಂಡ್ರೆ ದುಡ್ಡು ಬಂದ್ಬಿಡುತ್ತಾ? ಆ ದುಡ್ಡು ದುಡಿಯೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಅಲ್ಲ, ಎಷ್ಟು ಧೈರ್ಯವಂತೆ ನೀನು ನೋಡಿದ್ರೆ 3 ಲಕ್ಷಕ್ಕೋಸ್ಕರನೇ ಏನು ಜೀವನೇ ಹೋಯ್ತು ಅನ್ನಂಗೆ ಅಳ್ತಾ ಕುತ್ಕೊಂಡಿದ್ಯಲ್ಲಿ. ಬಿಟ್ಟಾಕತ್ಲಾಗೆ ಹೋದ್ರೆ ಹೋಗ್ಲಿ. ಇಲ್ಲ ಕಣೆ ಗೌರಿ, ನನ್ನ ಕೈಲಿ ನೋವು ತಡ್ಕೊಂಡಿರಕ್ಕೆ ಆಗ್ತಾ ಇಲ್ಲ. ನಾನು ಏನೇನೋ ಕನಸು ಇಟ್ಕೊಂಡಿದ್ದೆ, ಏನೇನೋ ಆಸೆ ಇಟ್ಕೊಂಡಿದ್ದೆ. ನಾನು ಗೃಹ ಪ್ರವೇಶ ಹೆಂಗೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ನೋ ಅದೆಲ್ಲ ಮಣ್ಪಾಲಾಗೋಯ್ತು. ಈಗ ನನ್ನ ಖರ್ಚಿಗೆ ಸಹ ದುಡ್ಡಿಲ್ಲ. ಇಂಥದ್ರಲ್ಲಿ ಗೃಹ ಪ್ರವೇಶ ಹೆಂಗೆ ಮಾಡಲಿ ಹೇಳು? ಅದೇ ನನಗೆ ಯೋಚನೆ ಆಗಿರೋದೀಗ. ಯಾಕೆ ಯೋಚನೆ ಮಾಡ್ತೀಯಾ? ಯಾರ್ತಾಗಾದ್ರೂ ಸಾಲ ಇಸ್ಕೊಂಡು ಮಾಡಿ ಆಮೇಲೆ ಆ ಸಾಲನ ತೀರ್ಸಿದ್ರಾಯ್ತಪ್ಪ. ನಿನ್ ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ನೀನು ಹೆಂಗೂ ಉಪ್ಪಿನಕಾಯಿ ಆಟ ತಗೊಂಡು ಎಲ್ಲಾದ್ರೂ ಯಾರ ಹತ್ರನಾದ್ರೂ ಮಾಡಿ ತೀರ್ಸಿದ್ರಾಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಬಿಡು. ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಇನ್ನೂ ಸ್ವಲ್ಪ ಒಂದು 50,000 ಸಾಲ ಇಸ್ಕೊಂಬಂದು ಮಾಡು ಗೃಹ ಪ್ರವೇಶನ ಜೂಮ್ ಅನ್ನಂಗೆ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಬ ಅವಶ್ಯಕತೆ ಏನಿತ್ತು? ಸುಮ್ಮನೆ ಇರೇ ಗೌರಿ, ಎಲ್ಲ ತಿಳಿದಿದ್ದು ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ? ನಮ್ಮಪ್ಪ ಅಮ್ಮಯ್ಯ ಬಂದ್ಬಿಟ್ಟು ಹೆಂಗ್ ಹೋಗುದೋದು ಅಂತ ನಾನು ನಿನಗೆ ಗೊತ್ತಿದೆ. ನೀನು ಇದ್ದೆ ತಾನೇ ಅವತ್ತು. ಅಂಥದ್ರಲ್ಲಿ ನಮ್ಮಪ್ಪ ಅಮ್ಮ
ಏನ್ ತಿರ್ಗಾ ಹೋಗಿ ದುಡ್ಡು ಕೊಡ್ರಿ ಅಂತ ಕೇಳಕ್ಕಾಗುತ್ತಾ? ಕೇಳಿರೇನಿಲ್ಲ, ಸರಿ ಸರಿಗೆ ತುಬುಕ್ ಅಂತ ಉಗಿತಾರೆ ಎಲ್ಲರೂ ಸೇರ್ಕೊಂಡು. ಅದಕ್ಕೆ ನನಗಿವಾಗ ಗೃಹ ಪ್ರವೇಶಕ್ಕೆ ನಮ್ಮ ತವ್ರ ಮನೆಗೆ ಕರಿಯಕ್ಕೆ ಹೋಗೋದು ಹೆಂಗೆ ಅಂತ ಯೋಚನೆ ಆಗೈತಿ. ಅಂತದ್ರಲ್ಲಿ ಇವಳು ದುಡ್ಡು ಬೇರೆ ಕೇಳು ಅಂತ ಹೇಳ್ಕೊಡ್ತಾ ಇದ್ಯಾ. ಸುಮ್ಮನೆ ಇರು, ಅದೆಲ್ಲ ಆಗದೆ ಇರೋ ಮಾತು. ಇಬ್ರು ನಿಮ್ಮ ಅಪ್ಪ ಅಮ್ಮನ ಹತ್ರ ನಿನ್ ದುಡ್ಡು ಕೇಳಕ್ಕೆ ಆಗದಿದ್ರೆ ಬೇರೆಯವ್ರ ಹತ್ರ ಸಾಲ ಮಾಡು. ಯಾರೇ ಕೊಡ್ತಾರೆ ಅಷ್ಟೊಂದು ದುಡ್ಡ? ಅಯ್ಯೋ ಇಲ್ವೇನೆ, ಅದೇ ಅವನು ಬಡ್ಡಿ ಕೊಡ್ತಿದ್ನಲ್ಲ, ಅವನ ಹೆಸರು ಅಂತದು ರುದ್ರಣ್ಣ, ರೌಡಿ ರುದ್ರಣ್ಣ. ಅದೇ ಸಾವಿತ್ರಿ ಕರ್ಕೊಂಡು ಹೋಗಿರ್ಲಿಲ್ವೇ, ಅವನ ಹತ್ರನೇ ಕೇಳು, ನಿನ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇನೆ, ಆಮೇಲೆ ತೀರ್ಸಿದ್ರೆ ಆಯ್ತು. ಅವನ್ ತಗ. ಅಯ್ಯೋ ಅವನಿಂದ ನಮ್ಮ ಮಾನ ಮರ್ಯಾದೆ ಎಷ್ಟು ಹರಾಜಾಗಿದೆ ಅಂತ ಗೊತ್ತೈತಿ. ತಿರ್ಗಾ ಅವನ ಹತ್ರ ಬಡ್ಡಿ ತಗೊಂಡು ಚಕ್ರ ಬಡ್ಡಿ ಕಟ್ಟಕ್ಕಾಗದೆ ಆಮೇಲೆ ಮನೆ ಹತ್ರ ಬಂದು ಮನೆ ಖಾಲಿ ಮಾಡಿ ಅಂದೆ ಅಂತಂದ್ರೆ ಏನೇ ಮಾಡೋದು? ಹಂಗೆಲ್ಲ ಏನು ಆಗಲ್ಲ. ಈ ಮನೆ ಹೆಂಗುನು ನಿನ್ನ ಹೆಸರಿನಾಗ ಐತೆ ತಾನೆ. ಅದಕ್ಕೇನೆ ಮನೆ ಪತ್ರನ ಇಟ್ಬಿಟ್ಟು ಸಾಲ ತಗೋ. ನಿನ್ಗೆ ಎಷ್ಟು ಬೇಕು ಹೇಳು? 2 ಲಕ್ಷ ಬೇಕಾ 3 ಲಕ್ಷ ಬೇಕಾ? ಅಯ್ಯೋ ಅಷ್ಟೊಂದೆಲ್ಲ ಏನು ಬೇಡ ಕಣೆ. 2 ಲಕ್ಷ 3 ಲಕ್ಷ ತಗೊಂಡ್ರೆ ಆಮೇಲೆ 50 ಲಕ್ಷ ಆಗ್ಬಿಡುತ್ತೆ, ಚಕ್ರ ಬಡ್ಡಿ ಎಲ್ಲ ಸೇರ್ಕೊಂಡು. ಬೇಡಪ್ಪ, ಸಾಕು 1 ಲಕ್ಷ. ನನಗೆ ಅಷ್ಟೇ ತಾನೆ. 1 ಲಕ್ಷನ ಆಯಪ್ಪ ಕೊಟ್ಟೇ ಕೊಡ್ತಾನೆ. ಸಾವಿತ್ರಿಗೆ ಹೇಳ್ತೀನಿ ಬಿಡು ನಾನೆಲ್ಲನ. ಸಾಲ ಕೊಡ್ಸು, ಕಟ್ಕೊಂಡು ಹೋಗ್ತಾಳೆ ಅಂತನ. ಅಯ್ಯೋ ಅವಾಗಲೇ ಬಡ್ಡಿ ಕಟ್ಟಲೇನೆ ಎಷ್ಟು ಸತಾಯಿಸ್ತ. ನಮ್ಮಪ್ಪ ಅಮ್ಮ ಕೊಟ್ಟ ಮೇಲೆ ಅವ್ನು ಸಾಲ ತೀರ್ಸಿದ್ದೀನಿ. ಅಂಥದ್ರಲ್ಲಿ ಈಗ ಸಾವಿತ್ರಿಗೆ ಹೇಳಿದ್ರೆ ಬೇಡಮ್ಮ ನಾನು ಕೊಡ್ಸಲ್ಲ ಅಂತನ ಹೇಳ್ತಾಳೆ ಅಯ್ಯಮ್ಮ. ಸುಮ್ಮನಿರು ಅಯ್ಯಮ್ಮ, ಸುಮ್ಮನೆ ಯಾಕೆ ಅವಳ ಕೈ ಕಾಲಕ್ಕೆ ಹಿಡಿಯೋದು? ಇನ್ನೂ ಸ್ವಲ್ಪ ದಿನ ಹೋಗ್ಲಿ, ಇನ್ನೊಂದು 6 ತಿಂಗಳು ಹಂಗೆ ಇದ್ರು ಇರಲಿ. ನಾವೇ ಏನಾದರೂ ಮಾಡಿ ಆಮೇಲೆ ಹೆಂಗೋ ಮಾಡೋದು ಬಿಡು. ಆಮೇಲೆ ಹೆಂಗೆ ಮಾಡ್ತೀಯಾ? ಅಯ್ಯೋ ಅಲ್ಲ, ನಿನ್ನ ಗಂಡ ದುಡಿಯೋದು, ನೀನು ದುಡಿಯೋದು, ನೀನೇನು ದುಡಿತಾ ಏನೋ ಇಲ್ಲ, ಉಪ್ಪಿನಕಾಯಿ ಆರ್ಡ್ರನಿಲ್ಲ ಎಂಥದ್ದು ಇಲ್ಲ. ನಿನ್ನ ಗಂಡ ದುಡಿಯೋದು ಎಲ್ಲಿಗೆ ಸಾಲುತ್ತೆ? ಹೇಳು. ಅದಕ್ಕೆ ನನ್ನ ಮಾತು ಕೇಳು. ಆ ರುದ್ರಣ್ಣನ ಹತ್ರ ಸಗ 1 ಲಕ್ಷಕ್ಕೆ, ಆಮೇಲೆ ಮನೆ ಕಟ್ಟಿದ್ದಾದ್ಮೇಲೆ ಯಾವ್ದಾದ್ರು ದುಡ್ಡು ಹಂಚಿ ಕೊಟ್ಬಿಡು. ಒಂದು 6 ತಿಂಗಳು ಅಂತ ಹೇಳು. ಒಂದು 6 ತಿಂಗಳು ಟೈಮ್ ತಗೋ. 6 ತಿಂಗಳ? ಅಯ್ಯೋ ಅದು ಕಣೆ, ಒಂದು 6 ತಿಂಗಳ ಒಳಗೆ ನೀನು ಅಸಲು ಬಡ್ಡಿ ಎಲ್ಲ ಕೊಡ್ತೀನಿ, ಅಲ್ಲಿವರೆಗೂ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳು. ಕೊಡ್ತಾನ ಅವನು. ಅದೇ ಆಮೇಲೆ ಕಟ್ಟಕ್ಕಾಗದಿದ್ರೆ ಬಂದು ಮನೆ ಖಾಲಿ ಮಾಡ್ರಿ, ಮನೆ ಪತ್ರ ಇಟ್ಕೊಂಡು ಮನೆ ಖಾಲಿ ಮಾಡ್ರಿ ಅಂತೇಳಿ ಮರ್ಯಾದೆ ಕಳೆದ್ರೆ ನಾನೇನೇ ಮಾಡಲಿ? ಅಯ್ಯೋ ಹಂಗೆಲ್ಲ ಏನು ಆಗಲ್ಲ. ನನ್ನ ಮಾತು ಕೇಳು. ಸುಮ್ಮನೆ ಮನೆ ಪತ್ರ ಇಟ್ಟು 1 ಲಕ್ಷ ತಗೋ. ಹಂಗಂತೀಯ? ನೀನು ಹೇಳೋದು ಸರಿಯಾಗಿ ಐತಿ. ಗೃಹ ಪ್ರವೇಶ ಆದಮೇಲೆ ಯಾವುದಾದ್ರೂ ದುಡ್ಡು ನೋಡ್ಕೊಂಡು ನಮ್ಮ ಅಪ್ಪನ ಹತ್ರನೋ ಅಮ್ಮನ ಹತ್ರನೋ ಹೆಂಗಾದ್ರೂ ಕಾಡಿ ಬೇಡಿ ಇಸ್ಕೊಂಡು ತೀರಿಸ್ಬೋದು. ಇವಾಗ ಒಂದು ಸ್ವಲ್ಪ ಸಿಟ್ಟೈತೆ. ಈಗ ಹೋಗಿ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮ ಖಂಡಿತ ನಮಗೆ ದುಡ್ಡು ಕೊಡಲ್ಲ ನನಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ನಿಮ್ಮ ಅಪ್ಪ ಅಮ್ಮನೂ ಕೇಳಬೇಡ, ನಿನ್ನ ಗಂಡನೂ ಕೇಳಬೇಡ. ಹೋಗಿ ಆ ರುದ್ರಣ್ಣನ ಹತ್ರ ಸಾಲ ಇಸ್ಕೋ, ಏನೂ ಆಗಲ್ಲ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಅಷ್ಟೊತ್ತಿಗೆ ಈ ಸಿಟ್ಟೆಲ್ಲ ಮರ್ತಿರ್ತಾರೆ, ಅವಾಗ ಅವ್ರ ಹತ್ರ ಇಸ್ಕೊಂಡು ದುಡ್ಡ ತೀರಿಸ್ಬೋದು. ಹೌದು ಕಣೆ ಗೌರಿ, ನೀನು ಹೇಳ್ತಾ ಇರೋದು ಸರಿಯಾಗೈತೆ. ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೊಂದು ಕಡೆಗೆ ಹೊಸ ಮನೆಗೆ ಬರಬೇಕು ಅಂತ ಎಷ್ಟು ಕನಸು ಕಾಣ್ತಿದ್ದೆ. ಇದೇನಪ್ಪ ಇದು ಮುಂದೆ ಉಡಂಗಾಯ್ತು, ಇನ್ನೂ 6 ತಿಂಗಳು ಮುಂದಕ್ಕೆ ಹಾಕಂಗಾಯ್ತು ಅಂತ ಯೋಚನೆ ಆಗಿತ್ತು. ಅದಕ್ಕೆ ಇಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ, ಏನು ಮಾಡೋದು ಅಂತ. ಸಮಯಕ್ಕೆ ಸರಿಯಾಗಿ ಬಂದು ಒಳ್ಳೆ ಐಡಿಯಾ ಕೊಟ್ಟೆ ಕಣೆ ಗೌರಿ. ಈಗಲೇ ಸಾವಿತ್ರಿ ಹತ್ರ ಹೋಗಿ ಹೆಂಗಾದ್ರೂ ಮಾಡಿ 1 ಲಕ್ಷ ಸಾಲ ಕೊಡಿಸು ಅಂತನ ಕೇಳೋಣ ನಡಿ. ಸರಿ ಆಯ್ತು ಬಾ. ಯಾಕೆ ಚಿಂತೆ ಮಾಡ್ತೀಯ ಹೇಳು? ಮನೆ ಪತ್ರ ಹಡೆ ಇಕ್ಬೇಕಾ? ಮನೆ ಪತ್ರ ಇಕ್ಕದಿದ್ರು ಕೊಡ್ತಾನೆ ಅಲ್ವಾ ಅಯ್ಯಪ್ಪ? ಏನಪ್ಪ ಗೊತ್ತಿಲ್ಲ. ಯಾಕೆ ಅಂದ್ರೆ ಜಾಸ್ತಿ ದುಡ್ಡಲ್ವಾ, 1 ಲಕ್ಷ ದುಡ್ಡು ಅಂದ್ರೆ ಅವರು ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಬಡ್ಡಿ ಗಿಡ್ಡಿ ಕಟ್ಟಲ್ಲ ತಿಂಗಳನ. ಆಮೇಲೆ ಅಸಲು ಕೊಡ್ರಿ ಅಂದಾಗ ಅದು ಇದು ಅಂತ ಕತೆ ಹೇಳ್ತಾರೆ. ಈ ತರ ಯಾವ್ದಾದ್ರು ಹಡೆ ಇಕ್ಕಿಸ್ಕೊಂಡ್ರೆ ಒಂದು ಭಯ ಇರುತ್ತೆ ಕೊಡೋದು ಅಂತ ಹೇಳ್ತಾ ಇದ್ಲು ಸಾವಿತ್ರಿ. ಹಂಗಂತನ ಆಯ್ತು, ಅಲ್ಲಿ ಹೋಗಿ ಸಾವಿತ್ರಿನ ಕೇಳೋಣ ಬಾ. ಅದೇಲಿ ಏನೋ ಹಡೆ ಇಕ್ದಲೇನೆ ಕೊಡ್ತಾನೋ ದುಡ್ಡ ಇಲ್ವಾ ಅಂತನ. ಹೌದೌದು, ನಮ್ಮ ಮನೆ ಪತ್ರ ಅಡ ಇಕ್ಕದ್ ಬೇಡ ಕಣೆ ಗೌರಿ. ಏನಾದ್ರೂ ಮಾಡಿ ಅವನ ಹತ್ರ ಸಾಲ ಇಸ್ಕೊಂಬನ, ಬಡ್ಡಿನ ತಿಂಗಳ ಕಟ್ತೀವಿ ಅಂತ ಹೇಳಿ 1 ಲಕ್ಷ ಇಸ್ಕೊಂಬನ. ಆಮೇಲೆ ಕಟ್ಕೊಂಡು ಹೋದ್ರಾಯ್ತು. ಆಮೇಲೆ ಒಂದೇ ಮನೆ ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ನಮ್ಮ ಅಪ್ಪ ಅಮ್ಮನ ಬರ್ತಾರಲ್ಲ ಅವಾಗ ಗೃಹ ಪ್ರವೇಶಕ್ಕೆ, ಅವಾಗ ಸಮಾಧಾನ ಆಗುತ್ತೆ ಅವ್ರಿಗೆ. ಆಮೇಲೆ ಹೆಂಗೋ ಗೃಹ ಪ್ರವೇಶ ಆದ್ಮೇಲೆ ನಾನೇನೆ ಅವ್ರ ಹತ್ರ ಹೋಗಿ ಕೇಳ್ಕೊಂತೀನಿ, ಹಿಂಗೆ ಸಾಲ ಮಾಡಿದ್ದೆ ಅಂತನ. ಅವಾಗ ಕೊಡ್ತಾರೆ ಮನ್ಸು ಬದಲಾಯಿಸಿ. ಈಗ ಹೋದ ಗ್ಯಾರಂಟಿ ಅವರು ಬೈತಾರೆ. ನೀನೇ ಹೆಂಗೋ ಒಳ್ಳೆ ಟೈಮ್ಗೆ ಒಳ್ಳೆ ಐಡಿಯಾ ಕೊಟ್ಟೆ. ನಡಿ ಈಗಲೇ ಹೋಗೋಣ ಸಾವಿತ್ರಿ ಮಂತಕ್ಕೆ. ಸರಿ ಬಾ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.